ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ನಮ್ಮ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ಗೆ ನಾನು ಪನ್ನೀರ್ ವೆಜ್ ಕಡಾಯಿನ ಕಟ್ಟಿದ್ದೀನಿ ರೀ. ನೋಡ್ತಿರ್ಬೋದು ಲಂಚ್ ಬಾಕ್ಸ್ ಹೆಂಗೆ ರೆಡಿ ಮಾಡೇನಿ ಅಂತಂದು ಅದನ್ನು ಪನ್ನೀರ್ ವೆಜ್ ಕಡಾಯಿ ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೀನಿ ಬನ್ನಿರಿ. ಮತ್ತು ನೋಡಿರಿ, ನಾನಿಲ್ಲಿ ಪನ್ನೀರ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಳಗಡೆ ಹೆಚ್ಕೊಂಡಿದ್ದೀನಿ ರೀ. ಅದಾದಮೇಲೆ ಫ್ಲವರ್ ತೊಗೊಂಡಿದ್ದೀನಿ, ಅದಾದಮೇಲೆ ಬೀನ್ಸ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತು ಪೊಟ್ಯಾಟೊ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಟೊಮ್ಯಾಟೊನ ಹಸಿ ಟೊಮ್ಯಾಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ತೋರಿಸ್ತಾ ಇರೋದು ನಿಮ್ಗೆ ವೆಜಿಟೇಬಲ್ ಕಡಾಯಿ ಮಿಕ್ಸ್ ಅಂತ ಒಂದು ಪೌಡ್ರ್ ಸಿಗುತ್ತೆ ರೀ. ಅದನ್ನು ತೊಗೊಂಬಿಟ್ಟು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ನಾನು ತೋರ್ಸಾಕತ್ತೀನಿ ರೀ, ಆ ರೀತಿ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ರಿ. ಅದಾದಮೇಲೆ ನಾನು ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಕಡಾಯಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡೀನಿ, ಅದು ಕಾಯೋವರೆಗೂ ವೆಯ್ಟ್ ಮಾಡಿದ್ಮೇಲೆ ಅದು ಕಾದ ನಂತರ ಉಳ್ಳಾಗಡ್ಡಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಹೆಚ್ಕೊಂಡಿರುವಂಥ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಫ್ರೈ ಆಗಬೇಕ್ರಿ ಅದೆಲ್ಲ. ಸೊ ಆ ರೀತಿ ಫ್ರೈ ಆದಮೇಲೆ ಅದಕ್ಕೆ ನೀವು ಹೆಚ್ಕೊಂಡಿರುವಂಥ ಎಲ್ಲ ತರಕಾರಿನ ಹಾಕ್ಕೊಳ್ರಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಪೊಟ್ಯಾಟೊ ಮತ್ತು ಪನ್ನೀರು ಇವೆಲ್ಲವನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಅವಕ್ಕೆ ನೀರು ಹಾಕಿ ಬೇಯೋದಕ್ಕೆ ಬಿಡನ್ರಿ. ಇವಾಗ ನೋಡಿರಿ, ಎಲ್ಲ ವೆಜಿಟೇಬಲ್ಸ್ನ ಈ ರೀತಿ ಹಾಕ್ಕೊಳ್ರಿ. ನೀವು ಬೇಕಂದರೆ ಎಡಿಷ್ನಲ್ ಆಗಿ ನೀವು ಬೇರೆ ಏನಾದರೂ ತರಕಾರಿ ಬೇಕಂದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ನನಗೆ ಯಾವ ತರಕಾರಿ ನಾವು ತುಂಬ ಜಾಸ್ತಿ ತಿಂತೀವಿ ಅದನ್ನು ನಾನೆಲ್ಲವನ್ನು ಹಾಕ್ಕೊಂಡೇನಿ ರೀ. ಸೊ ಈ ರೀತಿ ಎಲ್ಲವನ್ನು ಹಾಕ್ಕೊಂಬಿಟ್ಟು ಇವಾಗ ಲಾಸ್ಟಿಗೆ ಪನ್ನೀರನ್ನ ಹಾಕ್ಕೊಳ್ರಿ. ಈ ರೀತಿ ಪನ್ನೀರೆಲ್ಲ ಹಾಕ್ಕೊಂಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಳ್ರಿ. ಅದನ್ನೆಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ ಎಣ್ಣೆ ಒಳಗೆ. ಏನಪ್ಪ ಇವರು ವೆಜ್ ಕಡಾಯಿ ಅಂದ್ಕೊಂಬಿಟ್ಟು ಈ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಬೇಡ್ರಿ. ಯಾಕಂದರೆ ಫಸ್ಟ್ ಮೇನ್ ಥಿಂಗ್ ಇರೋದೇ ಇವು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೇಯಬೇಕು ರೀ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಒಂದು 5 ನಿಮಿಷ ಅವನ್ನ ಬೇಯೋದಕ್ಕೆ ಬಿಟ್ಬಿಡನ್ರಿ, ಪ್ಲೇಟ್ ಮುಚ್ಚಿಬಿಟ್ಟು. ಸೊ ಇವಾಗ 5 ನಿಮಿಷ ಬಿಟ್ಟಿದ್ದೀನಿ. ನೋಡ್ತಿರ್ಬೋದು ಹೊಗೆ ಹೆಂಗೆ ಬರತೈತಿ ಅಂತಂದು. ಚೆಂದಾಗೆ ಮಸ್ತಾಗೆ ಕುದ್ದವ್ರಿ ಅವು, ಅಂದರೆ ಬೆಂದವ್ರಿ. ಸೊ ಇವಾಗ ಇವನ್ನ ಎತ್ತಿಟ್ಕೊಳ್ಳನ್ರಿ ಒಂದು ಕಡೆ. ಮಸ್ತ್ ಕುದ್ದವ್ರಿ ಇವಾಗ ಅವು. ಸೊ ಇವಾಗ ಅವನ್ನ ಒಂದು ಕಡೆ ಎತ್ತಿಟ್ಕೊಂಡೇನಿ. ಎತ್ತಿಟ್ಕೊಂಡ್ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ. ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾನು ಹಸಿ ಟೊಮ್ಯಾಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ ರೀ, ಅದನ್ನು ಎಣ್ಣೆ ಒಳಗೆ ಹಾಕ್ಕೊಳಕತ್ತೇನೆ ರೀ. ಎಣ್ಣೆ ಒಳಗೆ ಹಾಕ್ಕೊಂಡು ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಅದು ಪೂರ್ತಿ ಎಣ್ಣೆ ಬಿಡೋವರೆಗೂ ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆತಲ್ರಿ, ಹಂಗೆ ಕಲರ್ ಚೇಂಜ್ ಆಕೈತಿ. ಕಲರ್ ಚೇಂಜ್ ಆಗೋವರೆಗೂ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಒಂದು ಸಲ ಲಾಸ್ಟಿಗೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಮೇಲೆ ಎಣ್ಣೆ ಮೇಲೆ ಬರುತ್ತೆ. ಅದಾದಮೇಲೆ ನೀವು ವೆಜ್ ಕಡಾಯಿ ಮಿಕ್ಸ್ನ ಪೌಡ್ರನ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ರಲ್ರಿ, ಅದನ್ನು ಹಾಕ್ಕೊಳ್ರಿ. ಅದನ್ನು ಹಾಕ್ಕೊಂಬಿಟ್ಟು ಅದನ್ನು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಾಟು ಮುಚ್ಚಿ 5 ನಿಮಿಷ ಬಿಟ್ಟ ಮೇಲೆ ನಿಮಗೆ ಮೇಲ್ಗಡೆ ಎಣ್ಣೆ ಬಂದಿರುತ್ತೆ. ನೋಡಿರಿ, ಇವಾಗ ಹಸಿ ವಾಸನೆ ಎಲ್ಲ ಹೋಗೈತ್ರಿ, ಚೆಂದಾಗೆ ಮಿಕ್ಸ್ ಆಗೈತ್ರಿ. ಹಸಿ ವಾಸನೆ ಎಲ್ಲ ಹೋಗಿ ಮಸ್ತ್ ಟೇಸ್ಟ್ ಬರುತ್ತೆ ರೀ. ಸೊ ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಸ್ಬೇಕ್ರಿ. ಇವಾಗ ಕುದಿಸಿದ್ಮೇಲೆ ನಾವು ಕುದಿಸ್ಕೊಂಡಿರುವಂಥ ಎಲ್ಲ ತರಕಾರಿನ ಅದಕ್ಕೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಕಂದ್ರೆ ನೀವು ಹಸಿ ಬಟಾಣಿನ ನೀವು ಮಸಾಲೆ ಎಲ್ಲ ಕುದಿಸ್ಬೇಕಾದ್ರೂ ಹಾಕ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸಹ ನೀವು ಹಾಕ್ಕೋಬೋದು ರೀ ಹಸಿ ಬಟಾಣಿ. ಸೊ ನಿಮಗೆ ಹಸಿ ಬಟಾಣಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನ್ ಕೂಡ ಇರುತ್ತೆ. ನೀವು ಈ ರೀತಿ ಹಸಿ ಬಟಾಣಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಅದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಇವಾಗ ಒಂದು 5 ನಿಮಿಷ ನಾವು ಕುದಿಯೋದಕ್ಕೆ ಬಿಟ್ಬಿಡನ್ರಿ. ಸೊ ಇವಾಗ ಎಲ್ಲ ನೋಡಿ, ಎಲ್ಲ ಚೆಂದಾಗೆ ಕುದ್ದು ಮೇಲ್ಗಡೆ ಎಣ್ಣೆ ಸಹ ಬಂದೈತ್ರಿ. ಮಸ್ತ್ ಸಹ ಕುದ್ದೈತ್ರಿ. ಇದನ್ನು ನೀವು ಪೂರಿ ಜೊತೆ ಅಥವಾ ಚಪಾತಿ ಜೊತೆ ತಿನ್ನಾಕತ್ರಿ ಅಂದ್ರೆ ಟೇಸ್ಟ್ ಭಾರಿ ಇರ್ತೈತ್ರಿ. ಹಂಗೆ ನೀವು ಲಾಸ್ಟ್ ಇದೆಲ್ಲ ಫೈನಲ್ ಆದಮೇಲೆ ಚೆಂದಾಗೆ ಕಸ್ತೂರಿ ಮೆಂತಿನ ಉದುರಿಸ್ಕೊಳ್ರಿ.
ಉದುರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ರಿ. ಅದನ್ನು ಮೇಲೆ ಕೆಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಇವಾಗಿದು ನಿಮಗೆ ಲಂಚ್ ಬಾಕ್ಸ್ಗೆ ರೆಡಿ ಆತ್ರಿ. ನೀವು ಬೇಕಂದ್ರೆ ಮಾರ್ನಿಂಗ್ ಟೈಮ್ ಲಂಚ್ ಬಾಕ್ಸಲ್ಲಿಗೆ ಏನು ಮಾಡಬೇಕಪ್ಪ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ಈ ರೀತಿ ಸಿಂಪಲ್ ಆಗೈತ್ರಿ. ಭಾಳ ಏನು ತ್ರಾಸಿಲ್ರಿ. ಎಲ್ಲ ತರಕಾರಿ ಹೆಚ್ಕೊಳ್ಳೋದು ಬಿಟ್ಟು ಬೇರೆ ಏನೂ ತ್ರಾಸಿಲ್ರಿ. ಇವಾಗ ನಾನು ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಾಕತ್ತೀನಿ ರೀ. ಒಂದರದಲ್ಲಿ ಚಪಾತಿ, ಒಂದರದಲ್ಲಿ ಪಲ್ಯ. ಈ ರೀತಿ ಚೆಂದಾಗೆ ನೀವು ಲಂಚ್ ಬಾಕ್ಸ್ ರೆಡಿ ಮಾಡಿಕೊಟ್ರಿ ಅಂತಂದ್ರೆ ಅವರು ಸಹ ತುಂಬ ಖುಷಿಯಿಂದ ಊಟ ಮಾಡಿ ಬರ್ತಾರೆ ರೀ. ಇನ್ನೊಂದು ಕಡೆ ನಾನಿವಾಗ ನಿಮಗೆ ಆಲ್ರೆಡಿ ಈ ವಿಡಿಯೋನ ತೋರಿಸಿದ್ದೀನಿ, ಯೂಟ್ಯೂಬಲ್ಲಿದೆ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಬ್ರಿಂಜಲ್ ಫ್ರೈ ಅಂತ ಇದನ್ನು ಸಹ ಮಾಡಿದ್ದೆ, ಅದನ್ನು ಸಹ ಕಟ್ತಾ ಇದ್ದೀನಿ. ಅದಾದಮೇಲೆ ತರಕಾರಿ ಬಂದುಬಿಟ್ಟು ಸೌತೆಕಾಯಿ, ಗಜ್ರಿ, ಉಳ್ಳಾಗಡ್ಡಿ, ಹಂಗೆ ಸ್ವಲ್ಪ ಲಿಂಬು ಎಲ್ಲವನ್ನು ಇಟ್ಬಿಟ್ಟು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದೆ ರೀ. ಈ ರೀತಿ ಮಾಡಿರಿ. ಯಾವುದೇ ರೀತಿ ನಿಮ್ಗೆ ತ್ರಾಸು ಸಹ ಆಗಂಗಿಲ್ಲ. ಮುಂಜಾನೆ ಎದ್ದು ನೀವು ತ್ರಾಸು ಪಟ್ಕೊಂಡು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅಥವಾ ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಬಲ್ಲಿ ಈ ರೀತಿ ಸಿಂಪಲ್ಲಾಗಿ ರೆಸಿಪಿ ಮಾಡಿ ಲಂಚ್ಗೆ ಕಟ್ಟಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ಚಾನಲ್ ನೋಡ್ತಾ ಇರ್ರಿ. ನಮಸ್ಕಾರ ರೀ.